ತನ್ನ ಅಭಿಮಾನಿಯನ್ನ ರಣಭೀಕರವಾಗಿ ಬರ್ಬರವಾಗಿ ಕೊಲೆ ಮಾಡಿರುವಂಥ ದರ್ಶನ್ ಈಗ ರೇಣುಕಾ ಸ್ವಾಮಿಯ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ನಲ್ಲಿ ಎಲ್ಲವೂ ಕೂಡ ಹೊರಬಂದಿದೆ. ಆ ರಿಪೋರ್ಟ್ನಲ್ಲಿ ಏನಿದೆ, ಹಾಗಾದರೆ ಆ ಎವಿಡೆನ್ಸ್ಗಳು ಏನಾಗುತ್ತೆ ಅನ್ನೋದನ್ನು ನಾವು ಒಂದೊಂದಾಗಿ ನೋಡ್ತಾ ಹೋಗೋಣ. ನೋಡಿ, ಪೋಸ್ಟ್ ಮಾರ್ಟಮ್ ಸೀಕ್ರೆಟ್ ಏನು ಅಂಥೇಳಿ ರಿಪಬ್ಲಿಕ್ ಕನ್ನಡ ಈಗ ರಿವೀಲ್ ಮಾಡ್ತಾ ಇದೆ. ಟೆಕ್ನಿಕಲ್ ಸಾಕ್ಷ್ಯ, ಪ್ರತ್ಯಕ್ಷ ಸಾಕ್ಷ್ಯವನ್ನು ಪೊಲೀಸರ ತನಿಖಾ ತಂಡ ಸಂಗ್ರಹ ಮಾಡಿದೆ. ಸಾಂದರ್ಭಿಕ ಸಾಕ್ಷ್ಯ, ಮೆಡಿಕಲ್ ಸಾಕ್ಷ್ಯಕ್ಕೆ ಹೆಚ್ಚು ಒತ್ತು ಕೊಡಲಾಗಿದೆ. ಮೆಡಿಕಲ್ ಸಾಕ್ಷ್ಯ ಅಂತ ಹೇಳಿದ್ರೆ ಆತನ ದೇಹದ ಮೇಲಿರುವಂಥ ಗುರುತುಗಳು, ಎಲ್ಲೆಲ್ಲಿ ಇಂಜುರಿ ಆಗಿದೆ, ಇದೆಲ್ಲವೂ ಕೂಡ ಮರಣೋತ್ತರ ಪರೀಕ್ಷೆಯ ಸಂಪೂರ್ಣ ವಿಡಿಯೋ ಚಿತ್ರೀಕರಣವನ್ನು ಕೂಡ ವೈದ್ಯರು ಮಾಡಿದ್ದಾರೆ. ಪೊಲೀಸರು ಇದನ್ನು ಬಹಳ ಸೂಕ್ಷ್ಮವಾಗಿ ಈ ಎವಿಡೆನ್ಸ್ ಆಗಿ ಪರಿಗಣಿಸ್ತಾರೆ. ತನಿಖಾಧಿಕಾರಿ ಮುಂದೆ 1.5 ಗಂಟೆ ಪೋಸ್ಟ್ ಮಾರ್ಟಮ್ ರಿಪೋರ್ಟನ್ನು ಮಾಡಿದ್ದಾರೆ. ಅದರ ವಿಡಿಯೋ ಸಾಕ್ಷ್ಯ ಕೂಡ ಈಗ ಪೊಲೀಸರು ಸಂಗ್ರಹಿಸಿದ್ದಾರೆ. ಮರಣೋತ್ತರ ಪರೀಕ್ಷೆ ವರದಿ, ವಿಡಿಯೋ ರೆಕಾರ್ಡ್ ಹೈ ವಿಟ್ನೆಸ್ ಆಗುತ್ತೆ. ಈ ಕೊಲೆಯನ್ನು ಬರ್ಬರವಾಗಿ ಮಾಡಿದ್ದಾರೆ ಅನ್ನೋದಕ್ಕೆ ವಿಕ್ಟೋರಿಯಾ ಆಸ್ಪತ್ರೆ HOD ನೇತೃತ್ವದಲ್ಲಿ ನಡೆದಿದ್ದ ಪರೀಕ್ಷೆಯಲ್ಲಿ ವಿಡಿಯೋ ರೆಕಾರ್ಡ್ ಮಾಡಿದ್ರು. ಇದು ಈಗ ಬಹಳ ಪ್ರಮುಖವಾದ ಸಾಕ್ಷ್ಯ ಆಗುತ್ತೆ. ಡಾಕ್ಟರ್ ವೆಂಕಟರಾಘವನ್, ಡಾಕ್ಟರ್ ಪ್ರದೀಪ್ ನೇತೃತ್ವದ ತಂಡ ಮರಣೋತ್ತರ ಪರೀಕ್ಷೆಯನ್ನು ಮಾಡಿದ್ದಾರೆ. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಕೊಟ್ಟಿದ್ದಾರೆ. ಡಾಕ್ಟರ್ ಪ್ರದೀಪ್ ಕೂಡ ಕೊಲೆ ಕೇಸ್ ಸಾಕ್ಷಿಯಾಗಿ ಅವರನ್ನು ಪರಿಗಣಿಸುವಂಥ ಸಾಧ್ಯತೆ ಇದೆ. ಬಹಳ ಗಂಭೀರವಾದಂಥ ಪ್ರಕರಣ, ಹೈ ಪ್ರೊಫೈಲ್ ಪ್ರಕರಣ. ಆದ್ದರಿಂದ ರೇಣುಕಾಸ್ವಾಮಿ ಮೃತದೇಹದ ಮೇಲೆ 16 ಗಾಯದ ಗುರುತುಗಳಿದ್ದಾವೆ ಅನ್ನೋದ್ರ ಬಗ್ಗೆಯೂ ಕೂಡ ಈಗ ಮಾಹಿತಿ ಲಭ್ಯ ಆಗಿದೆ. ಇದೆಲ್ಲವನ್ನು ಗಮನಿಸ್ತಾ ಇದ್ದಂಗೆ ನೋಡಿ, ಮರ್ಮಾಂಗಕ್ಕೂ ಕೂಡ ಪೆಟ್ಟು ಬಿದ್ದಿರೋ ಬಗ್ಗೆ ಉಲ್ಲೇಖವನ್ನು ಕೂಡ ಆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ನಲ್ಲಿ ಮಾಡಿದ್ದಾರೆ. ತೀವ್ರ ಹಲ್ಲೆಯಿಂದ ಮೂಳೆ ಮುರಿದು ನರಳಿ ಈ ರೇಣುಕಾಸ್ವಾಮಿ ಮೃತಪಟ್ಟಿದೆ ಅನ್ನೋದು ಕೂಡ ಬಯಲಾಗಿದೆ. ತೀವ್ರ ಹಲ್ಲೆಯಿಂದ ಆತನಿಗೆ ಬರ್ಬರವಾಗಿ ಚಿತ್ರಹಿಂಸೆ ಕೊಟ್ಟಿದ್ರು. ಮೂಳೆಗಳು ಚುಚ್ಚಿಕೊಂಡು ಮೃತಪಟ್ಟು ರೇಣುಕಾಸ್ವಾಮಿ ಆತ ಕೊನೆಯುಸಿರೆಳೆದಿದ್ದ ಅನ್ನೋದು ಕೂಡ ಈಗ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ನಲ್ಲಿ ಬಯಲಾಗಿದೆ. ತನ್ನ ಅಭಿಮಾನಿಯನ್ನ ರಣಭೀಕರವಾಗಿ ಬರ್ಬರವಾಗಿ ಕೊಲೆ ಮಾಡಿರುವಂಥ ದರ್ಶನ್ ಈಗ ರೇಣುಕಾಸ್ವಾಮಿಯ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ನಲ್ಲಿ ಎಲ್ಲವೂ ಕೂಡ ಹೊರಬಂದಿದೆ. ಆ ರಿಪೋರ್ಟ್ನಲ್ಲಿ ಏನಿದೆ, ಹಾಗಾದರೆ ಆ ಎವಿಡೆನ್ಸ್ಗಳು ಏನಾಗುತ್ತೆ ಅನ್ನೋದನ್ನು ನಾವು ಒಂದೊಂದಾಗಿ ನೋಡ್ತಾ ಹೋಗೋಣ. ನೋಡಿ, ಪೋಸ್ಟ್ ಮಾರ್ಟಮ್ ಸೀಕ್ರೆಟ್ ಏನು ಅಂಥೇಳಿ ರಿಪಬ್ಲಿಕ್ ಕನ್ನಡ ಈಗ ರಿವೀಲ್ ಮಾಡ್ತಾ ಇದೆ. ಟೆಕ್ನಿಕಲ್ ಸಾಕ್ಷ್ಯ, ಪ್ರತ್ಯಕ್ಷ ಸಾಕ್ಷ್ಯವನ್ನು ಪೊಲೀಸರ ತನಿಖಾ ತಂಡ ಸಂಗ್ರಹ ಮಾಡಿದೆ. ಸಾಂದರ್ಭಿಕ ಸಾಕ್ಷ್ಯ, ಮೆಡಿಕಲ್ ಸಾಕ್ಷ್ಯಕ್ಕೆ ಹೆಚ್ಚು ಒತ್ತು ಕೊಡಲಾಗಿದೆ. ಮೆಡಿಕಲ್ ಸಾಕ್ಷ್ಯ ಅಂತ ಹೇಳಿದ್ರೆ ಆತನ ದೇಹದ ಮೇಲಿರುವಂಥ ಗುರುತುಗಳು, ಎಲ್ಲೆಲ್ಲಿ ಇಂಜುರಿ ಆಗಿದೆ, ಇದೆಲ್ಲವೂ ಕೂಡ ಮರಣೋತ್ತರ ಪರೀಕ್ಷೆಯ ಸಂಪೂರ್ಣ ವಿಡಿಯೋ ಚಿತ್ರೀಕರಣವನ್ನು ಕೂಡ ವೈದ್ಯರು ಮಾಡಿದ್ದಾರೆ. ಪೊಲೀಸರು ಇದನ್ನು ಬಹಳ ಸೂಕ್ಷ್ಮವಾಗಿ ಈ ಎವಿಡೆನ್ಸ್ ಆಗಿ ಪರಿಗಣಿಸ್ತಾರೆ. ತನಿಖಾಧಿಕಾರಿ ಮುಂದೆ 1.5 ಗಂಟೆ ಪೋಸ್ಟ್ ಮಾರ್ಟಮ್ ರಿಪೋರ್ಟನ್ನು ಮಾಡಿದ್ದಾರೆ. ಅದರ ವಿಡಿಯೋ ಸಾಕ್ಷ್ಯ ಕೂಡ ಈಗ ಪೊಲೀಸರು ಸಂಗ್ರಹಿಸಿದ್ದಾರೆ. ಮರಣೋತ್ತರ ಪರೀಕ್ಷೆ ವರದಿ, ವಿಡಿಯೋ ರೆಕಾರ್ಡ್ ಹೈ ವಿಟ್ನೆಸ್ ಆಗುತ್ತೆ. ಈ ಕೊಲೆಯನ್ನು ಬರ್ಬರವಾಗಿ ಮಾಡಿದ್ದಾರೆ ಅನ್ನೋದಕ್ಕೆ ವಿಕ್ಟೋರಿಯಾ ಆಸ್ಪತ್ರೆ HOD ನೇತೃತ್ವದಲ್ಲಿ ನಡೆದಿದ್ದ ಪರೀಕ್ಷೆಯಲ್ಲಿ ವಿಡಿಯೋ ರೆಕಾರ್ಡ್ ಮಾಡಿದ್ರು. ಇದು ಈಗ ಬಹಳ ಪ್ರಮುಖವಾದ ಸಾಕ್ಷ್ಯ ಆಗುತ್ತೆ. ಡಾಕ್ಟರ್ ವೆಂಕಟರಾಘವನ್, ಡಾಕ್ಟರ್ ಪ್ರದೀಪ್ ನೇತೃತ್ವದ ತಂಡ ಮರಣೋತ್ತರ ಪರೀಕ್ಷೆಯನ್ನು ಮಾಡಿದ್ದಾರೆ. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಕೊಟ್ಟಿದ್ದಾರೆ. ಡಾಕ್ಟರ್ ಪ್ರದೀಪ್ ಕೂಡ ಕೊಲೆ ಕೇಸ್ ಸಾಕ್ಷಿಯಾಗಿ ಅವರನ್ನು ಪರಿಗಣಿಸುವಂಥ ಸಾಧ್ಯತೆ ಇದೆ. ಬಹಳ ಗಂಭೀರವಾದಂಥ ಪ್ರಕರಣ, ಹೈ ಪ್ರೊಫೈಲ್ ಪ್ರಕರಣ. ಆದ್ದರಿಂದ ರೇಣುಕಾಸ್ವಾಮಿ ಮೃತದೇಹದ ಮೇಲೆ 16 ಗಾಯದ ಗುರುತುಗಳಿದ್ದಾವೆ ಅನ್ನೋದ್ರ ಬಗ್ಗೆಯೂ ಕೂಡ ಈಗ ಮಾಹಿತಿ ಲಭ್ಯ ಆಗಿದೆ. ಇದೆಲ್ಲವನ್ನು ಗಮನಿಸ್ತಾ ಇದ್ದಂಗೆ ನೋಡಿ, ಮರ್ಮಾಂಗಕ್ಕೂ ಕೂಡ ಪೆಟ್ಟು ಬಿದ್ದಿರೋ ಬಗ್ಗೆ ಉಲ್ಲೇಖವನ್ನು ಕೂಡ ಆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ನಲ್ಲಿ ಮಾಡಿದ್ದಾರೆ. ತೀವ್ರ ಹಲ್ಲೆಯಿಂದ ಮೂಳೆ ಮುರಿದು ನರಳಿ ಈ ರೇಣುಕಾಸ್ವಾಮಿ ಮೃತಪಟ್ಟಿದೆ ಅನ್ನೋದು ಕೂಡ ಬಯಲಾಗಿದೆ. ತೀವ್ರ ಹಲ್ಲೆಯಿಂದ ಆತನಿಗೆ ಬರ್ಬರವಾಗಿ ಚಿತ್ರಹಿಂಸೆ ಕೊಟ್ಟಿದ್ರು. ಮೂಳೆಗಳು ಚುಚ್ಚಿಕೊಂಡು ಮೃತಪಟ್ಟು ರೇಣುಕಾಸ್ವಾಮಿ ಆತ ಕೊನೆಯುಸಿರೆಳೆದಿದ್ದ ಅನ್ನೋದು ಕೂಡ ಈಗ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ನಲ್ಲಿ ಬಯಲಾಗಿದೆ.